ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾವು ಇವತ್ತು ಮರುವೈ ಸುಕ್ಕ ಮಾಡ್ತಿದ್ದೇವೆ. ನೋಡಿ ಹೇಗೆ ಮಾಡೋದು, ನೀವು ಯಾವ ಸ್ಟೈಲ್ ಮಾಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಮರುವೈಯನ್ನು 2 ಭಾಗ ಮಾಡ್ತಿದ್ದಾರೆ. ಒಂದು ಭಾಗವನ್ನು ಬಿಸಾಡ್ತಾರೆ, ಇನ್ನೊಂದು ಭಾಗದಲ್ಲಿ ಮಾಂಸ ಇರುತ್ತಲ್ವ ಅದನ್ನು ಹಾಕ್ತೇವೆ. ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಮಾಡಿ. ಈ ಥರ ಓಪನ್ ಮಾಡೋದು. ನಂತರ ಅದಕ್ಕೆ ಮಸಾಲೆ ರೆಡಿ ಮಾಡುವ. ಕೊತ್ತಂಬರಿ, ಜೀರಿಗೆ, ಸಾಸಿವೆ ಮತ್ತು ಉದ್ದ ಮೆಣಸಿದೆ ಅದನ್ನು ಪುಡಿ ಮಾಡಿದ್ದು, 2 ಈರುಳ್ಳಿ, 1 ಟೊಮೆಟೊ ಮತ್ತು ಹುಳಿ. ಬಾಣಲೆಗೆ ಎಣ್ಣೆ ಹಾಕಿದ್ದೀವಿ. ಸಾಸಿವೆ, ಬೆಳ್ಳುಳ್ಳಿ ಫ್ರೈ ಮಾಡುವ. ಫ್ರೈ ಆಗಲಿ ಸರಿಯಾಗಿ. ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈರುಳ್ಳಿ ಹಾಕುವ, ಕಟ್ ಮಾಡಿದ್ದು. ಈ ಈರುಳ್ಳಿ ಯಾವ ರೀತಿಯೂ ಕಟ್ ಮಾಡ್ಬೋದು. ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ವಿ. ಸರಿಯಾಗಿ ಫ್ರೈ ಮಾಡುವ. ಇದನ್ನು ಸರಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಸರಿ ಫ್ರೈ ಮಾಡಿ ನಂತರ ಅದಕ್ಕೆ 1 ಟೊಮೆಟೊ ಹಾಕುವ. ಈರುಳ್ಳಿ ಎಷ್ಟು ಹಾಕ್ಬೋದು ನಿಮ್ಮಿಷ್ಟ. 2, 3 ಎಷ್ಟು ಹಾಕ್ಬೋದು. ನಾವು 2 ಹಾಕಿದ್ವಿ, ಸ್ವಲ್ಪ ಇತ್ತಲ್ವ ಅದಕ್ಕೆ 2 ಹಾಕಿದ್ವಿ. ಸರಿ ಫ್ರೈ ಮಾಡುವ ಟೊಮೆಟೊ ಹಾಕಿ. ನಂತರ ಇದಕ್ಕೆ ಮರುವೈ ಹಾಕುವ. ಫ್ರೈ ಆದಮೇಲೆ ಮರುವೈ ಹಾಕುವ. ಮರುವೈ ಹಾಕಿ ಸ್ವಲ್ಪ ಬೇಯಲಿ. ಅದು ಸ್ವಲ್ಪ ಮಗುಚಿ ನಂತರ ಅದು ಸ್ವಲ್ಪ ಅರಶಿನ ಹಾಕಿ ಬೇಯಲಿಕ್ಕೆ ಇಡುವ. ನಂತರ ಅದಕ್ಕೆ ಮಸಾಲೆ ಹಾಕುವ. ಇವಾಗ ಫ್ರೈ ಆಗಲಿ, ಬೇಯಲಿ ಸರಿಯಾಗಿ. ಬೇಯ್ದ ನಂತರ ತುಂಬ ಬೇಯಿಸಬೇಡಿ, ಮಾಂಸ ಎಲ್ಲ ಬಿಡ್ಬೋದು ಅದರಿಂದ, ಚಿಪ್ಪಿನಿಂದ. ನಿಮ್ಗೆ ಗೊತ್ತಾಗುತ್ತಲ್ವ ಬೇಯ್ದ ಮೇಲೆ. ಇವಾಗ ನೋಡಿ ಇಷ್ಟು ಬೆಂದಿದೆ. ಜಾಸ್ತಿ ಸ್ಪೂನ್ ಹಾಕಿದರೆ ಮಾಂಸ ಬಿಟ್ಟು ಹೋಗುತ್ತೆ. ಮಸಾಲ ಹಾಕುವ ಇನ್ನು. ನೋಡಿ ಮರುವೈ ಸುಕ್ಕ ರೆಡಿ ಆಯಿತು. ನೋಡಿ ನಾವು ಉದ್ದ ಮೆಣಸನ್ನು ಹುಡಿ ಮಾಡಿದ್ದು, ಮತ್ತು ಕೊತ್ತಂಬರಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿದ್ದೀವಿ.